ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕರ್ಲಿ ವಿತ್ ಕುಕರಿ ಶೋ. ಇವತ್ತಿನ ಎಪಿಸೋಡ್ ಅಲ್ಲಿ ನಾನು ಒಂದು ಈಲಿ ಗುಂಡ್ಕಾಯ್ದು ಫ್ರೈ ಹೆಂಗ್ ಮಾಡೋದು ಅಂತ ತೋರ್ಸ್ಕೊಡ್ತಾ ಇದೀನಿ. ಸೊ ಮೊದಲನೇದಾಗಿ ನಾವು ಈಲಿ ಗುಂಡ್ಕಾಯಿ ಫ್ರೈ ಮಾಡಕ್ಕೆ ಏನೇನ್ ಬೇಕು ಸಾಮಗ್ರಿಗಳನ್ನ ನೋಡೋಣ. ಒಂದು ಹಸಿಮೆಣಸಿನಕಾಯಿ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ ಮತ್ತೆ ಲವಂಗ. ಚಕ್ಕೆ ಬಂದು 2 ಪೀಸು 1 ಕೆಜಿ ಈಲಿ ಗುಂಡ್ಕಾಯಿಗೆ. ಮತ್ತೆ ಲವಂಗ 5, ಮತ್ತೆ ಗೋಡಂಬಿ, ಗುಂಡ್ ಗೋಡಂಬಿ ಬಂದು 5 ಹಸಿಮೆಣಸಿಕಾಯಿನ ತಗೊಂಡಿದೀನಿ. ಯಾಕಂದ್ರೆ ಮೆಣಸು ಆಡ್ ಮಾಡ್ತೀವಲ್ಲ, ಸೊ ಹಾಗಾಗಿ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನ ತಗೋಬೇಕು. ಮತ್ತೆ ರುಬ್ಬಕ್ಕೆ ಒಂದ್ ಅರ್ಧ ಈರುಳ್ಳಿನ ಯೂಸ್ ಮಾಡಿ ಮೊದಲನೇದಾಗಿ. ಆಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ, ಟೊಮೊಟೊ ಮತ್ತೆ ಈರುಳ್ಳಿ ಇಷ್ಟು. ಮತ್ತೆ ಧನ್ಯ ಮೆಣಸಿಕಾಯಿ ಪುಡಿನ ಯೂಸ್ ಮಾಡ್ಬೇಕಾಗುತ್ತೆ. ಮೊದಲನೇದಾಗಿ ನಾವು ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಈಗ ನಾನು ಪ್ರತಿದಿನ ಹೇಳ್ತಾ ಇದ್ದೀನಿ, ನಾವು ಎಣ್ಣೆನ ತುಂಬಾ ಕಡಿಮೆ ಬಳಸೋಣ ಅಂತ. ಸೊ ನಾನು ಈಗ ಈರುಳ್ಳಿ ಫ್ರೈ ಆಗಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 1 ಕೆಜಿ ಈಲಿ ಗುಂಡ್ಕಾಯಿ ಫ್ರೈಗೆ ನಾನು 4 ಟೇಬಲ್ ಸ್ಪೂನ್ ಆಯಿಲ್, ಸನ್ಫ್ಲವರ್ ಆಯಿಲ್ ನ ಬಳಸ್ತಾ ಇದ್ದೀನಿ. ಜೊತೆಗೆ ನಾನು ಈಗ್ಲೇ ಫ್ರೈ ಮಾಡುವಾಗ್ಲೇ ಹೋಮ್ ಮೇಡ್ ತುಪ್ಪ, ಅದು ಕೂಡ 1 ಟೀ ಸ್ಪೂನ್ ಹಾಕ್ತಾ ಇದ್ದೀನಿ. ಈಲಿ ಗುಂಡ್ಕಾಯಿ ಫ್ರೈಗೆ ಇದು ತುಪ್ಪ ಕೂಡ ಜೊತೆ ಆದ್ರೆ ಚೆನ್ನಾಗಿರುತ್ತೆ ಟೇಸ್ಟು. 1 ಟೇಬಲ್ ಸ್ಪೂನ್ ಈಲಿ ಗುಂಡ್ಕಾಯಿಗೆ ತುಪ್ಪನ ಆಡ್ ಮಾಡ್ತಾ ಇದ್ದೀನಿ. ಸೊ ಈಗ ನಾವು ಇದಕ್ಕೆ ಈರುಳ್ಳಿ 1 ಈರುಳ್ಳಿ ಹಾಕಿದ್ದೀನಿ, ಸಾಕಾಗುತ್ತದು. ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಬೇಕು. ನೀಟಾಗಿ ಫ್ರೈ ಆದ್ರೆ ಈ ಈಲಿ ಗುಂಡ್ಕಾಯಿ ಫ್ರೈ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀನಿ. ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೇದಾಗಿರೋದ್ರಿಂದ ನಾವು ತಿಳಿಸಾರು ರೈಸ್ ಮಾಡ್ಕೊಂಡು ಇದನ್ನ ಈಲಿ ಗುಂಡ್ಕಾಯಿ ಫ್ರೈನ ಅಡಿಷನಲಿ ಪಲ್ಯ ಯಾವ್ದಾದ್ರು ತರಕಾರಿ ಪಲ್ಯ ತರ ನಾವ್ ಹೆಂಗ್ ಮಾಡ್ಕೊಂತೀವೋ, ಸೊ ಅದೇ ರೀತಿ ನಾವು ಈ ಈಲಿ ಗುಂಡ್ಕಾಯಿ ಫ್ರೈನ ಮಾಡ್ಕೊಬಹುದು. ನೀಟಾಗಿ ಗೋಲ್ಡನ್ ಬ್ರೌನ್ ಬರೋಷ್ಟು ಆದ್ಮೇಲೆ ಸಣ್ಣ ಕಟ್ ಮಾಡ್ಕೋಬೇಕು ಈಲಿ ಗುಂಡ್ಕಾಯಿ. ಸೊ ಇದನ್ನ ನಾನು ಈಗ ಆಡ್ ಮಾಡ್ತಾ ಇದ್ದೀನಿ ಇದಕ್ಕೆ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಒಂದ್ಸಾರಿ ಟ್ರೈ ಮಾಡ್ಕೊಂತೀನಿ, ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಹೆಲ್ತ್ ಕಾನ್ಶಿಯಸ್ ವೈಸು ನಿಮ್ಗೆ ಆಯಿಲ್ ನ ಯಾಕೆ ಇದಕ್ಕೆ ಕಡಿಮೆ ಬಳಸಿ ಅಂದ್ರೆ ಇದರಲ್ಲೇ ನಿಮ್ಗೆ ಆಯಿಲ್ ಕೂಡ ಬಿಡುತ್ತೆ. ಸೊ ಹಾಗಾಗಿ ನಾವು ಆಯಿಲ್ ನ ಕಡಿಮೆ ಯೂಸ್ ಮಾಡ್ಬೇಕು. ಮತ್ತೆ ತುಪ್ಪ ಬಂದು ಟೇಸ್ಟ್ಗೆ ಚೆನ್ನಾಗಿ ಬಂದುತ್ತೆ. ಸೊ ಇದನ್ನ ನೀಟಾಗಿ ಫ್ರೈ ಮಾಡಿ, ನಿಮ್ಗೆ ಕಡಿಮೆ ಸಮಯದಲ್ಲಿ ಕಡಿಮೆ ಐಟಮ್ಸ್ ನ ಬಳಸಿ ಒಳ್ಳೆ ಟೇಸ್ಟಿ ಆಗಿರೋಂತ ಫುಡ್ಗಳನ್ನ ಎವ್ರಿ ಡೇ ನಾನು ತೋರಿಸ್ತಾ ಇದ್ದೀನಿ. ಸೊ ನೀವು ಲೈಕ್ ಮಾಡ್ಬೇಕು, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಕರ್ಲ್ ವಿತ್ ಕುಕರಿ ಶೋ, ನನ್ನ ಚಾನಲ್ ನೇಮು. ಸೊ ಇದು ಫ್ರೈ ಆಗ್ಲಿ. ಇದಕ್ಕೀಗ ಎಷ್ಟು ಅವಶ್ಯಕತೆ ಇದೆಯೋ ಸಾಧ್ಯ ಆದ್ರೆ ದಪ್ಪು ಸಾಲ್ಟ್ ನ ಹಾಕಿ. ನಾನಿಲ್ಲಿ ಸಣ್ಣ ಸಾಲ್ಟ್ ಬಳಸ್ತಾ ಇದ್ದೀನಿ. ಜಾಸ್ತಿ ಉಪ್ಪು ತಿನ್ನೋದನ್ನ ದಯವಿಟ್ಟು ಕಡಿಮೆ ಮಾಡಿ ಆರೋಗ್ಯದ ಹಿತದೃಷ್ಟಿಯಿಂದ. ಸೊ ಸ್ವಲ್ಪ ಉಪ್ಪನ್ನ ನಾನು ಪ್ರತಿ ಅಡಿಗೆನಲ್ಲೂ ಕಡಿಮೆನೆ ಬಳಸ್ತೇನೆ. ಸೊ ಹಾಗಾಗಿ ನೀವು ಕಡಿಮೆನೆ ಹಾಕೊಳ್ಳಿ. ಇದು ಫ್ರೈ ಆಗಷ್ಟಲ್ಲಿ ನಾವು ಇದಕ್ಕೆ ಸ್ವಲ್ಪ ಆಡ್ ಮಾಡೋಂತ ಮಸಾಲೆಗಳನ್ನ ಜಜ್ಜಿ ಕೂಡ ಕುಟಾಣಿಲಿ ಕುಟ್ಟಿ ಕೂಡ ಹಾಕಬಹುದು ಇದನ್ನ ಮಸಾಲೆನ. ಬಟ್ ನಾನಿಲ್ಲಿ ಅದನ್ನ ಮಿಕ್ಸಿಲೇ ರುಬ್ತಾ ಇದ್ದೀನಿ. ಸೊ ಇದಕ್ ಬೇಕಾಗಿರೋಂತ ಮಿಕ್ಸಿಲ್ ರುಬ್ಬಕ್ಕೆ ಐಟಮ್ಸ್ಗಳು ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಗೋಡಂಬಿ, ಮತ್ತೆ ಬೆಳ್ಳುಳ್ಳಿ ಮತ್ತೆ ಶುಂಠಿ ಇಷ್ಟನ್ನು ಕೂಡ ನಾವು ರುಬ್ಬಕ್ ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೂ ಕೊತ್ತಂಬರಿ ಸೊಪ್ಪು, ಪುದೀನ 2 ಕೂಡ ರುಬ್ಬಕ್ ಹಾಕ್ತಾ ಇದ್ದೀನಿ. ಜೊತೆಗೆ ಅರ್ಧ ಟೊಮೊಟೊ ರುಬ್ಬಕ್ ಯೂಸ್ ಮಾಡ್ಬೇಕು. ನಿಮ್ಗೆ ಅಟ್ ಎ ಟೈಮ್ ಇದನ್ನ ಬೇಗನೆ ಮಾಡ್ಕೊಬಿಡ್ಬೋದು. ನಿಮ್ಗೆಲ್ಲ 10 ನಿಮಿಷದ ಒಳಗಡೆ ಅಥವಾ 1/4 ಗಂಟೆ ಒಳಗಡೆ ನಿಮ್ಗೆ ಒಳ್ಳೆ ಊಟ ಮಾಡಕ್ಕೆ ನಿಮ್ಗೆ ಸಿಗುತ್ತೆ.
ಸೊ ಹಾಗಾಗಿ ನಾವ್ ಯಾಕೆ ಎಲ್ಲಾ ಪ್ರತಿ ಐಟಮ್ಸ್ ಈ ನಾನ್ ವೆಜ್ ವಿಚಾರದಲ್ಲಿ ಕಡಿಮೆ ಬಳಸ್ಬೇಕಂದ್ರೆ, ನಾನ್ ವೆಜ್ ಟೇಸ್ಟ್ ಸಿಗ್ಬೇಕಂತಂದ್ರೆ ನೀವು ಉಳಿದಿದ್ದ ಐಟಮ್ಸ್ ಎಲ್ಲ ಕಡಿಮೆ ಹಾಕ್ಬೇಕು. ಅದೇ ನಾನ್ ಕೊಡ್ತಿರೋ ಟಿಪ್ಸ್. ಇದು ಹೀಗೆ ಫ್ರೈ ಆಗ್ತಿರೋವಾಗ ಸ್ವಲ್ಪ ಕಸೂರಿ ಮೇಥಿ ಅರ್ಧ ಟೀ ಸ್ಪೂನ್ ಅಷ್ಟು ಸಾಕು. ಕಸೂರಿ ಮೇಥಿ ಟೇಸ್ಟ್ಗೋಸ್ಕರ ಯೂಸ್ ಮಾಡ್ಬೇಕು, ಜಾಸ್ತಿ ಬಳಸಬಾರ್ದು. ಸೊ ಅದಾದ್ಮೇಲೆ ನಾವು ಅರ್ಧ ರುಬ್ಬಕ್ಕೆ ಟೊಮೊಟೊ ಹಾಕೊಂಡಿದೀವಿ, ಮತ್ತಿನ್ನರ್ಧ ನಾವು ಫ್ರೈ ಮಾಡ್ತಾ ಇರೋವಾಗೆ ಆಡ್ ಮಾಡ್ಬೇಕು. ಅವಾಗ ಹುಳಿ ಅಂಶ ಇದಕ್ಕೆ ನೀಟಾಗಿ ಸೆಟ್ ಆಗುತ್ತೆ. ಈಗ ಇದಕ್ಕೆ ಸ್ವಲ್ಪ ಅರಶಿನ, ಯಾಕಂತಂದ್ರೆ ಒಂದು ಇನ್ಫೆಕ್ಷನ್ ಎಲ್ಲ ಇದ್ರೆ ಹೋಗುತ್ತೆ, ಇನ್ನೊಂದು ನಮ್ಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಹಾಗಾಗಿ ನಾವು ಅರ್ಧ ಟೀ ಸ್ಪೂನು ಅರಶಿನ ಬಳಸ್ಬೇಕು. ಒಂದ್ ಸೂಪರ್ ಆಗಿರೋಂತ ಇಲಿಗುಂದ್ಕಾಯಿ ಫ್ರೈ ಆಗತ್ತೀಗ. ಇದು ಫುಲ್ಲು ಅದೇ ನೀರ್ ಬಿಟ್ಟು ಮತ್ತೆ ಆಯಿಲ್ ಎಲ್ಲ ಅದೇ ಮಿಕ್ಸ್ ಆಗಿ ನಿಮ್ಗೆ ಟೇಸ್ಟಿಯಾಗಿ ಸಿಕ್ಕುತ್ತೆ. ಸೊ ಹಾಗಾಗಿ ನೀಟಾಗಿ ಫ್ರೈ ಮಾಡಿ ಅದನ್ನ. ಅರ್ಧ ಟೀ ಸ್ಪೂನ್ ರುಬ್ಬಕ್ಕೆ ನಾವು ಮೆಣಸನ್ನು ಯೂಸ್ ಮಾಡ್ಬೇಕು, ಟೇಸ್ಟ್ ಚೆನ್ನಾಗ್ ಬರುತ್ತೆ. 1/4 ಟೀ ಸ್ಪೂನ್ ಜೀರಿಗೆ, ಇದನ್ನ ರುಬ್ಬಕ್ ಹಾಕ್ಬೇಕು. ಇದು ಒಂದು 70% ಇದು ಫ್ರೈ ಆದ್ಮೇಲೆ ನಾವು ರುಬ್ಬಿಟ್ಕೊಂಡಿರೋಂತ ಒಂದು ಏನಿದೆ ಮಸಾಲೆ ಅದನ್ನ ಹಾಕ್ಬೇಕು. ತುಂಬಾ ಟೇಸ್ಟಿ ಆಗಿರುತ್ತೆ, ಟ್ರೈ ಮಾಡಿ ನೀವು ಕೂಡ. ಚಪಾತಿ, ರೊಟ್ಟಿ ಮತ್ತೆ ತಿಳಿ ಸಾರು ಅಥವಾ ರೈಸ್ಗೆ, ಹಾಗೇನೆ ರೈಸ್ಗೂ ಕೂಡ ತಿನ್ಬೋದು. ಇದನ್ನ ಹಾಕೊಳ್ಳಿ. ಮಸಾಲ ಹಾಕಿ ಫ್ರೈ ಮಾಡದ್ಮೇಲೆ ಅರ್ಧ ಟೀ ಸ್ಪೂನ್ ಧನಿಯಾ, ಅರ್ಧ ಟೀ ಸ್ಪೂನ್ ಒಣಮೆಣಸಿನ್ಕಾಯಿ ಪೌಡ್ರು. ಅದಕ್ಕೆ ಹಸಿಮೆಣಸಿನ್ಕಾಯಿ ಹಾಕ್ಬೇಕಾದ್ರೆ ಸ್ವಲ್ಪ ಜೋಪಾನವಾಗಿ ನೋಡಿ, ನಮ್ಗೆ ಅಗತ್ಯ ಇರೋಷ್ಟು ಹಾಕೊಳ್ಳಿ. ಹಾಕಿದ್ಮೇಲೆ ನೀಟಾಗಿ ಇದನ್ನ ಫ್ರೈ ಮಾಡಿ. ಅದನ್ನ ಮಿಕ್ಸ್ ಆಗೋಕ್ಕೆ ನೀಟಾಗಿ ಕುದಿಯಕ್ಕೆ ಬಿಡ್ಬೇಕು. ಮೇಲೆ ಕೊತ್ತಂಬರಿ ಸೊಪ್ಪು, ರುಬ್ಬಕ್ ಸ್ವಲ್ಪ ಹಾಕ್ಬೇಕು, ಮತ್ತೆ ಇಲ್ಲಿಗೆ ಸ್ವಲ್ಪ ಹಾಕ್ಬೇಕು ಲಾಸ್ಟ್ ಅಲ್ಲಿ. ಸಿಮ್ಮಲ್ಲಿ ಇಟ್ಟು ಕುದಿಯಕ್ ಬಿಟ್ರೆ ಒಂದ್ ಒಳ್ಳೆ ಇಲಿಗುಂದ್ಕಾಯಿ ಫ್ರೈ ರೆಡಿ. ಯಾವ್ದಕ್ಕಾದ್ರೂ ಯೂಸ್ ಮಾಡ್ಕೊಳ್ಳಿ. ಇದ್ರ ಮಧ್ಯೆ ನಿಮ್ ಜೊತೆ ಒಂದ್ ವಿಚಾರ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಸೊ ಹೆವಿ ವೆಹಿಕಲ್ಸ್ ಹೋಗೋವಾಗ ದಯಮಾಡಿ ರೋಡಲ್ಲಿ ನೀವು ಗಾಡಿಲಿ ಹೋಗ್ಬೇಕಿದ್ರೆ ದಯವಿಟ್ಟು ನೀವು ಹೆವಿ ವೆಹಿಕಲ್ಸ್ಗೆ ಫಸ್ಟ್ ಜಾಗ ಬಿಟ್ಟು ನೀವು ನಿಧಾನಕ್ಕೆ ಹೋಗೋದು ಬಹಳ ಒಳ್ಳೇದು ಅಂತ ಅನ್ಸುತ್ತೆ. ಮತ್ತೆ ಹೆಲ್ಮೆಟ್ ಯೂಸ್ ಮಾಡಿ ಕಂಪಲ್ಸರಿ. ಮತ್ತೆ ದಯಮಾಡಿ ಇನ್ನೊಂದ್ಸರಿ ಹೇಳ್ತಿದ್ದೀನಿ, ಹೆವಿ ವೆಹಿಕಲ್ಸ್ ಗಳನ್ನ ಹೋಗುವಾಗ ನಮ್ದೇ ಚಿಕ್ಕ ಗಾಡಿನ ಕಂಟ್ರೋಲ್ ಮಾಡಕ್ ಆಗಲ್ಲ ಅಂದ್ರೆ ಅವರು ಹೇಗ್ ಕಂಟ್ರೋಲ್ ಮಾಡ್ಬೇಕಿರತ್ತಲ್ವಾ. ಸೊ ಹಾಗಾಗಿ ಆಕ್ಸಿಡೆಂಟ್ಸ್ ಗಳನ್ನ ನಾವು ತಪ್ಪಿಸ್ಬೇಕಿದೆ. ಸೊ ಹಾಗಾಗಿ ತಾವು ರಸ್ತೆಯಲ್ಲಿ ಹೋಗುವಾಗ ಜೋಪಾನ ಓಡಾಡಿ. ಮತ್ತೆ ಪ್ರತಿಯೊಂದು ಜೀವಗಳು ಕೂಡ ಅಮೂಲ್ಯ ಅಂತ ಈ ಒಂದು ಎಪಿಸೋಡ್ ಅಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಈಗ ಆಲ್ಮೋಸ್ಟ್ ನಮ್ಮ ಇಲಿಗುಂದ್ಕಾಯಿ ಫ್ರೈ ರೆಡಿ ಆಗಿದೆ. ಸೊ ನೀವು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತೆ ದಯಮಾಡಿ ಶೇರ್ ಮಾಡಿ, ಮತ್ತೆ ಸಪೋರ್ಟ್ ಕೂಡ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದಗಳು.